CWRC ಸಭೆಯಲ್ಲೂ ಈ ಕಾವೇರಿ ಗೊಂದಲ ಬಗೆಹರಿದಿಲ್ಲ. ಗೊಂದಲ ಕಂಟಿನ್ಯೂ ಆಗ್ತಾ ಇದೆ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಮುಕ್ತಾಯ ಆಗಿದೆ, ಆದರೆ ಫೈನಲ್ ಡಿಸಿಷನ್ಗೆ ಬರಕಾಗಲಿಲ್ಲ. CWRC ಸಭೆಯಲ್ಲೂ ಕೂಡ ಕಾವೇರಿಯ ಗೊಂದಲ ಬಗೆಹರಿಲಿಲ್ಲ. ಕಾವೇರಿ ನೀರು ನಿರ್ವಹಣಾ ಮಂಡಳಿ ಸಭೆ ಮುಕ್ತಾಯ ಆಗಿದೆ. ಆ ಸಭೆಯಲ್ಲಿ ಯಾವುದೇ ರೀತಿಯ ಅಂತಿಮ ತೀರ್ಮಾನಕ್ಕೆ ಬರಕಾಗಲಿಲ್ಲ. ನೀರು ಬಿಡುವಂತೆ ಸ್ಪಷ್ಟ ಸೂಚನೆಯನ್ನ ಯಾವುದೇ ರೀತಿಯಾಗಿ ಕೊಟ್ಟಿಲ್ಲ CWRC. ಕರ್ನಾಟಕಕ್ಕೆ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿಲ್ಲ. ಸೊ ಹಂಗಾಗಿ ಮತ್ತೊಮ್ಮೆ ಸಭೆ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸಭೆಯಲ್ಲಿ ವಾಸ್ತವ ಸ್ಥಿತಿಯನ್ನ ಕರ್ನಾಟಕದ ಅಧಿಕಾರಿಗಳು ವಿವರಿಸಿದ್ರು. ಕಾವೇರಿ ಜಲಾನಯನ ಪ್ರದೇಶದ ವಾಸ್ತವ ಸ್ಥಿತಿಯ ಬಗ್ಗೆ ಮನವರಿಕೆ ಮಾಡುವಂತ ಕೆಲಸ ಕೂಡ ಆಗಿದೆ. ಮಳೆ ಕೊರತೆಯ ಬಗ್ಗೆ ಕರ್ನಾಟಕದ ಕಡೆಯಿಂದ ಮಾಹಿತಿ ಹೋಗಿದೆ. ಆದರೂ ಕೂಡ ತಮ್ಮ ಪಾಲಿನ ನೀರು ಬಿಡಬೇಕು ಅಂತೇಳಿ ತಮಿಳುನಾಡು ಪಟ್ಟನ್ನು ಹಿಡಿದಿರೋದು. ಸೊ ತಮಿಳುನಾಡಿಗೆ ನೀರು ಹರಿಸಲು ಸ್ಪಷ್ಟವಾಗಿ CWRC ಯಾವುದೇ ರೀತಿಯಾಗಿ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿಲ್ಲ. ಸೊ ಮತ್ತೊಮ್ಮೆ ಸಭೆಯನ್ನು ಕರೆಯುವಂಥ ಸಾಧ್ಯತೆ ಇರುತ್ತೆ. ಬಟ್ ಈಗ ಯಥಾಸ್ಥಿತಿ ಯಾವ ರೀತಿಯಾಗಿದೆ ಅದನ್ನು ಕಾಪಾಡ್ಕೊಂಡು ಹೋಗಬೇಕಾಗಿರುವಂಥ ಅನಿವಾರ್ಯತೆ. ಈ ಬಾರಿ ಕುಡಿಯೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ ನೀರು. ಸೊ ಹಂಗಾಗಿ ತಮಿಳುನಾಡಿಗೆ ಎಷ್ಟರ ಮಟ್ಟಿಗೆ ನೀರು ಬಿಡೋಕ್ಕಾಗತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರನೇ ನಿರ್ಧಾರ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕಂತೂ ಬಿಡೋಕ್ಕಾಗಲ್ಲ, ಯಾಕಂದರೆ ಕೃಷಿ ಭೂಮಿಗೆ ನೀರು ಇಲ್ಲವೇ ಇಲ್ಲ. ಕುಡಿಯೋದಕ್ಕೆ ನೀರು ಮಾತ್ರ ಈಗ ಸಂಗ್ರಹಣೆ ಇರೋದು. ಸೊ ಗೊತ್ತಿಲ್ಲ ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿಯಾಗಿ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು. ಕರುನಾಡ